13-18 ಸಿದ್ದರಾಮಯ್ಯ, 23-28 ಸಿದ್ದರಾಮಯ್ಯ, ಅಥವಾ 23ರಿಂದ ಇಲ್ಲಿನವರೆಗೂ ಸಿದ್ದರಾಮಯ್ಯ ಅಜಗಜಾಂತರ ವ್ಯತ್ಯಾಸ ಇದೆ. ಅದು ಜನ ಅದನ್ನ ಹೇಳ್ತಾರೆ ಅಷ್ಟೇ. ಸಿದ್ದರಾಮಯ್ಯ ಅದು ಹೈಕಮಾಂಡ್ ನಲ್ಲಿ ತೀರ್ಮಾನ ಮಾಡುವಂತ ವಿಚಾರ. ನಮ್ಮದ್ರ ಒತ್ತಾಯ ನಾವು ಏನೇನು ಹೇಳ್ಬೇಕು ಅಂತ ಇದೆ ನಾವೆಲ್ಲ ಹೇಳಿದ್ದೇವೆ. ಗೊತ್ತಾಯ್ತಾ? ಅಂತಿಮವಾಗಿ ಅವ್ರಿಗೆ ಬಿಟ್ಟಿದ್ದೀವಿ. ನಾನು ಸಚಿವ ಆಗ್ಬೇಕು ಅಂತಕ್ಕಂಥ ಅಪೇಕ್ಷೆನ ಬಿಟ್ಬಿಟ್ಟಿದ್ದೀನಿ. ನನಗೆ ಯಾಕೆ ಅದನ್ನ ಹೇಳಿ ಆಡಳಿತನೂ ಕೂಡ ಇನ್ನೂ ಕೂಡ ಸೆನ್ಸಿಟೈಸ್ ಆಗಬೇಕು ಅಂತಕ್ಕಂಥದ್ದು ನಿರೀಕ್ಷೆ ಎಲ್ಲ ಜನರಿಂದಲೂ ಇದೆ, ಪಕ್ಷದಲ್ಲೂ ಕೂಡ ಇದೆ. ಮತ್ತೆ ಹೊಸಬರಿಗೂ ಅವಕಾಶಗಳು ದೊರಕದ್ರಿಂದ ತಪ್ಪೇನಿಲ್ಲ. ಯಾಕೆಂದ್ರೆ ಹೊಸದಾಗಿ ಅವರು ಮಂತ್ರಿ ಆದರೆ ಅವರು ಕೂಡ ಹೆಚ್ಚು ಉತ್ಸಾಹದಿಂದ ಕೆಲಸ ಮಾಡುವಂತ ಪ್ರಯತ್ನ ಮಾಡ್ತಾರೆ. ಎಲ್ಲರೂ ಬದಲಾಗಬೇಕು. ಮಂತ್ರಿಗಳು ಬದಲಾಗಬೇಕು ಅಂತ ಅಂದಾಗ ಪಕ್ಷದ ಸಾರ್ವಜನಿಕ ಯಾಕೆ ಬದಲಾಗಬಾರ್ದು? ಬಿಟ್ರೆ ಅಹಿಂದ ವರ್ಗಗಳು ಏನೆಲ್ಲ ನಾವು ನಿರೀಕ್ಷೆ ಮಾಡಿದ್ದು ಈ ಸರ್ಕಾರದಲ್ಲಿ ಅದು ನಮಗೆ ಫಲಪ್ರದ ಆಗಿಲ್ಲ ಅಂತಕ್ಕಂಥದ್ದು ಅಹಿಂದ ವರ್ಗಗಳ ಭಾವನೆ ಇದೆ. ಆಲ್ ಪಾಲಿಟಿಷಿಯನ್ಸ್ ಯಾರಿಗೇನು ಅಧಿಕಾರ ಅಂತಕ್ಕಂಥದ್ದು ಅದು ಶಾಶ್ವತವಾದಂಥದ್ದಲ್ಲ. ಅಧಿಕಾರ ಕಳ್ಕೊಂಡವರು ಗಳಿಸ್ತಾರೆ, ಗಳಿಸಿರ್ತಕ್ಕಂಥವ್ರು ಉಳಿಸ್ಕೊಂಡು ಹೋಗೋ ಪ್ರಯತ್ನ ಮಾಡ್ತಾರೆ. ಇದೆಲ್ಲ ಪ್ರಕ್ರಿಯೆ ನಿರಂತರವಾಗಿ ನಡೆಯುವಂಥದ್ದು. ಅವರು ಚೀಫ್ ಮಿನಿಸ್ಟರ್ ಮನಸ್ಥಿತಿ ಹೈಕಮಾಂಡ್ಸ್ ಏನು ರಾಹುಲ್ ಗಾಂಧಿ ಅವರು ಏನು ನಿರ್ದೇಶನ ಕೊಡ್ತಾರೆ ನಿರ್ದೇಶನದಂತೆ ಅಧಿಕಾರ ತ್ಯಾಗ ಮಾಡೋಕ್ಕೂ ಸಿದ್ಧ ಇದ್ದಾರೆ, ಮತ್ತೆ ಅಧಿಕಾರದಲ್ಲಿ ಮುಂದುವರಿಯಕ್ಕೂ ಸಿದ್ಧ ಇದೆ. ಅವ್ರು ತೀರ್ಮಾನದಂತೆ ಹೋಗ್ತಾರೆ. ಅಧಿಕಾರ ಮುಂದುವರಿಸಲಿ ಅನ್ನೋದೇ ಒತ್ತಾಯ. ಯಾವುದು ಈಗ ಸಿದ್ದರಾಮಯ್ಯ ಮುಂದುವರಿಲಿ ಅನ್ನೋದು ಒಂದು ಕ್ಲಾರಿಟಿ ಕೊಡ್ಲಿ ಅಂತ ಹೇಳ್ತೀರಾ? ಸಿದ್ದರಾಮಯ್ಯ ಅದು ಹೈಕಮಾಂಡ್ ನಲ್ಲಿ ತೀರ್ಮಾನ ಮಾಡುವಂತ ವಿಚಾರ. ನಮ್ಮದ್ರ ಒತ್ತಾಯ ನಾವು ಏನೇನು ಹೇಳ್ಬೇಕು ಅಂತ ಇದೆ ನಾವೆಲ್ಲ ಹೇಳಿದ್ದೇವೆ. ಗೊತ್ತಾಯ್ತಾ? ಅಂತಿಮವಾಗಿ ಅವ್ರಿಗೆ ಬಿಟ್ಟಿದ್ದೀವಿ. ಸಚಿವ ಸಂಪುಟ ಪುನರ್ರಚನೆ ಆದ್ರೆ ಸರ್ ಕಾಮೆಂಟ್ ಒಳಗಡೆ ನಾನು ಸಚಿವ ಆಗ್ಬೇಕು ಅಂತಕ್ಕಂಥ ಅಪೇಕ್ಷೆನ ಬಿಟ್ಬಿಟ್ಟಿದ್ದೀನಿ. ನನಗೆ ಯಾಕೆ ಅದನ್ನ ಹೇಳಿ ಕರೆಕ್ಟ್ ಮಾಡದೆ ಹೋದ್ರೆ ಅದು ಪಕ್ಷಕ್ಕೆ ನಿಜಕ್ಕೂ ಒಂದು ಡ್ಯಾಮೇಜ್ ಆಗುತ್ತೆ. ಸಿದ್ದರಾಮಯ್ಯ ಅವರು ಇಲ್ಲದೆ ಇದ್ದಂತ ನೋಡ್ರಿ, ಮುಂದಿನ ಚುನಾವಣೆ ಏನಿದೆಯಲ್ಲ ಇನ್ನೂ 2 ವರ್ಷ ಇದ್ದಾರೆ. 2 ವರ್ಷದ ಚುನಾವಣೆ ಫಲಿತಾಂಶದ ಬಗ್ಗೆ ಈಗೇನೆ ನಾವು ಯಾವ್ದು ರೀತಿ ಆಗಬಹುದು ಅಂತಕ್ಕಂಥದ್ದು. ಯಾಕೆಂದ್ರೆ ಪಾಲಿಟಿಕ್ಸ್ ಇಸ್ ಎ ಫಾಸ್ಟ್ ಚೇಂಜಿಂಗ್ ಇನ್ಸ್ಟ್ರೂಮೆಂಟ್ ಇನ್ ದ ಅರ್ತ್. ಈಗ 1 ನಿಮಿಷಕ್ಕೆ ಏನ್ ಬೇಕಾದ್ರೂ ಆಗ್ಬೋದು. ಅದರಿಂದ ರಾಜಕಾರಣದಲ್ಲಿ ಬಹಳಷ್ಟು ಸಮಯ ಇದೆ, ಇನ್ನು ನೀರು ಬಹಳಷ್ಟು ಹರಿಬೇಕಾದಂತ ದೂರನೂ ಇದೆ. ಅದರಿಂದ ಆಗ ಏನೇನಾಗ್ತವೆ ಅಂತೇಳಿ ಈಗಲೇ ನಾವು ಪ್ರಿಡಿಕ್ಷನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ಕೆಲವು ಸಚಿವರು ನಿಷ್ಕ್ರಿಯ ಆಗಿದ್ದಾರೆ, ಶಾಸಕರು ಕೂಡ. ಯಾರು ಹೇಳಿದ್ರು ನಿಷ್ಕ್ರಿಯ ಅಂತ? ಬಹಳ ಆಕ್ಟಿವ್ ಇದೆ. ಟ್ರಾನ್ಸ್ಫರ್ ಗೈಡ್ಲೈನ್ಸ್ ಎಲ್ಲ ಇಶ್ಯೂ ಆಗಿಲ್ವ ಈಗ? ಅದು ಬಹಳ ಆಕ್ಟಿವ್ ಇರ್ತಾರೆ. ಇನ್ಆಕ್ಟಿವ್ ಅಂತ ಹೇಳಕ್ ಹೋಗ್ತೀವಿ. ಕ್ಷೇತ್ರದ ವಿಚಾರವಾಗಿ ಶಾಸಕರ ವಿಚಾರವಾಗಿ ನಿಷ್ಕ್ರಿಯರಾಗಿದ್ದಾರೆ, ಶಾಸಕರು ಸ್ಪಂದಿಸ್ತಾ ಇಲ್ಲ ಅನ್ನೋ. ಸಿದ್ದರಾಮಯ್ಯನವರು ಪದತ್ಯಾಗಕ್ಕೂ ಸಿದ್ಧರಿದ್ದಾರೆ. ಅಂದ್ರೆ ಅಕಸ್ಮಾತ್ ರಾಹುಲ್ ಗಾಂಧಿ ಹೇಳಿದ್ರೆ ರಾಹುಲ್ ಜಿ ಅವರು ಏನ್ ಹೇಳ್ತಾರೆ ಅದನ್ನು ಅವರು ಪಾಲನೆ ಮಾಡಕ್ ಸಿದ್ಧರಿದ್ದಾರೆ. ಈಗ ಸಚಿವ ಸಂಪುಟ ಪುನರ್ರಚನೆ ಯಾಕೆ ಆಗಬೇಕು ಅಂತ ಅಂದ್ರೆ ಬೇರೆ ಹಿರಿಯರಿಗೆ ಅವಕಾಶ ಸಿಗಬೇಕು ಅನ್ನೋ ಒಂದೇ ಕಾರಣಕ್ಕ ಅಥವಾ ಆಡಳಿತ ಒಂದು ಬೇರೆ ರೂಪ ಹೋಗ್ಬೇಕು ಅನ್ನೋ ಇಚ್ಛೆ ಇದೆಯಾ? ಈಗ ಏನಾಗಿದೆ, ಆಡಳಿತನೂ ಕೂಡ ಇನ್ನೂ ಕೂಡ ಸೆನ್ಸಿಟೈಸ್ ಆಗಬೇಕು ಅಂತಕ್ಕಂಥದ್ದು ನಿರೀಕ್ಷೆ ಎಲ್ಲ ಜನರಿಂದಲೂ ಇದೆ, ಪಕ್ಷದಲ್ಲೂ ಕೂಡ ಇದೆ. ಮತ್ತೆ ಹೊಸಬರಿಗೂ ಅವಕಾಶಗಳು ದೊರಕದ್ರಿಂದ ತಪ್ಪೇನಿಲ್ಲ. ಯಾಕೆಂದ್ರೆ ಹೊಸದಾಗಿ ಅವರು ಮಂತ್ರಿ ಆದರೆ ಅವರು ಕೂಡ ಹೆಚ್ಚು ಉತ್ಸಾಹದಿಂದ ಕೆಲಸ ಮಾಡುವಂತ ಪ್ರಯತ್ನ ಮಾಡ್ತಾರೆ. ಸೊ ಹೀಗಾಗಿ ಅವ್ರಿಗೂ ಒಂದು ಅವಕಾಶದಿಂದ ಹಿನ್ನಡೆ ಆಗ್ಬಾರ್ದು, ಅವ್ರಿಗೂ ಕೂಡ ದೊರಕಲಿ ಅಂತಕ್ಕಂಥ ಅಭಿಮತ. ಸರ್ಕಾರ ಬಂದಾಗೆಲ್ಲ ನಾವೇ ಒಂದು ಪಟ್ಟಿ ಮಾಡ್ಬಿಟ್ಟು 20 ಜನ ಇವರೇ ಮಿನಿಸ್ಟರ್ ಆಗ್ಬಿಡ್ತಾರೆ ಅಂತ ಆ ಪರಿಸ್ಥಿತಿ ಇದೆ ಕಾಂಗ್ರೆಸ್ ನಲ್ಲಿ. ಕಾಂಗ್ರೆಸ್ ಅಲ್ಲಿ ಕೆಟ್ಟರೆ ಅವೆಲ್ಲ ಬೇರೆ ಬೇರೆ ಕಾರಣಗಳಿರ್ತವೆ. ಯಾಕಿದೆ ಅವೆಲ್ಲ ಅನ್ನೋದು ನಾನು ಹೇಳಕ್ ಹೋಗೋದಿಲ್ಲ. ಅವೆಲ್ಲ ಪರಿಸ್ಥಿತಿಗಳು ಯಾಕೆ ಅದು ಯಾಕೆ ಬರ್ತದೆ ಅಂತಕ್ಕಂಥದ್ದು ಅದು ಎಲ್ಲರಿಗೂ ಗೊತ್ತಿರೋ ಅಂತದ್ದು. ಅವೆಲ್ಲ ಬಹಳಷ್ಟು ಹೇಳಕ್ ಆಗೋದಿಲ್ಲ. ಈಗ ಸುಮ್ಮನೆ ಅವೆಲ್ಲ ಹೇಳೋ ಸಿದ್ದರಾಮಯ್ಯನವರ ಆಲ್ಟರ್ನೇಟಿವ್ ಆಗಿ ಅಹಿಂದ ನಾಯಕರೇ ಆ ಸ್ಥಾನನ ತುಂಬಬೇಕು ಅಂತ ಹೇಳ್ತಿದ್ದಾರೆ. ನಾನು ಏನೇ ಅಭಿಪ್ರಾಯ ಇದ್ರು ಕೂಡ ಏನೆಲ್ಲ ಹೈಕಮಾಂಡ್ ಗಮನಕ್ಕೆ ತಂದಿದ್ದೀನಿ. ಅಂತಿಮವಾಗಿ ರಾಹುಲ್ ಹೇಳಿದ್ರಿ ಸರ್, ಸಿದ್ದರಾಮಯ್ಯನವ್ರ ನಂತರ ನಾವು ದಲಿತ ಮುಖ್ಯಮಂತ್ರಿ ಕ್ಲೈಮ್ ಮಾಡ್ತೀವಿ ಅಂತ ಬಹಿರಂಗವಾಗಿ ಹೇಳಿದ್ರಿ. ಬರ್ತಾ ಇದ್ದೀರಿ? ನಾವು ಅದು ಬದ್ಧ, ದಲಿತ ಮುಖ್ಯಮಂತ್ರಿ ಆಗ್ಬೇಕು ಅಂತಕ್ಕಂಥದ್ದು ನಮ್ ಬದ್ಧ. ಪಕ್ಷದ ಸಾರಥ್ಯನು ಬದಲಾಗಬೇಕು ಅಂತ ಏನಾದ್ರು? ಎಲ್ಲರೂ ಬದಲಾಗಬೇಕು. ಯಾವ ಮಂತ್ರಿಗಳು ಬದಲಾಗಬೇಕು ಅಂತ ಅಂದಾಗ ಪಕ್ಷದ ಸಾರಥ್ಯ ಯಾಕೆ ಬದಲಾಗಬಾರ್ದು? ಅದೆಲ್ಲನೂ ಅಂತಿಮವಾಗಿ ಹೈಕಮಾಂಡ್ ನಿರ್ಣಯ ಮಾಡ್ತಾರೆ. ಮೊನ್ನೆ ಸತೀಶ್ ಜಾರಕಿಹೊಳಿ ಅವರು ಮಾತ್ರ ಹೇಳ್ತಾರೆ, ನಮ್ದೇ ಸರ್ಕಾರ ಇದ್ರು ಕೂಡ ಅಹಿಂದ ವರ್ಗ ಕೊಟ್ಟಿರೋ ಭರವಸೆ ಈಡೇರ್ಸಕ್ ಆಗ್ತಾ ಇಲ್ಲ, ಅಹಿಂದ ವರ್ಗದವರೇ ತೊಡಕಾಗ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಬಿಟ್ರೆ ಅಹಿಂದ ವರ್ಗಗಳು ಏನೆಲ್ಲ ನಾವು ನಿರೀಕ್ಷೆ ಮಾಡಿದ್ದು ಈ ಸರ್ಕಾರದಲ್ಲಿ
ಅದು ನಮಗೆ ಫಲಪ್ರದ ಆಗಿಲ್ಲ ಅಂತಕ್ಕಂಥದ್ದು ಹಿಂದೆ ವರ್ಗಗಳ ಭಾವನೆ ಇದೆ. ಅದು ನಂದು ಕೂಡ ಸರ್, ಯಾರು ಹಂಗಾರೆ ಖುಷಿಯಾಗಿದ್ದಾರೆ ಸರ್? ಅಲ್ಪಸಂಖ್ಯಾತರು ಬಂದು ಓಪನ್ ಆಗಿ ಹೇಳ್ತಾರೆ ಈ ಸರ್ಕಾರ ನಮಗೂ ಏನೂ ಆಗ್ಲಿಲ್ಲ ಅಂತ. ನೀವು ಒಂದು ಕೆಲಸ ಮಾಡಿ, ನೀವು ಪ್ರಚಾರ ಮಾಡಕ್ಕೆ 13-18 ಸಿದ್ದರಾಮಯ್ಯ, 23-28 ಸಿದ್ದರಾಮಯ್ಯ, ಅಥವಾ 23ರಿಂದ ಇಲ್ಲಿನವರೆಗೂ ಸಿದ್ದರಾಮಯ್ಯ, ಅಜಗಜಾಂತರ ವ್ಯತ್ಯಾಸ ಇದೆ. ಅದು ಜನ ಅದನ್ನ ಹೇಳ್ತಾರೆ ಅಷ್ಟೇ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.